ರಾಮ್ ನಮಸ್ಕಾರ ಸ್ನೇಹಿತರೆ. 2025 ಜುಲೈ ತಿಂಗಳಿನ ವೃಷಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಈ ಥರ ಇದೆ ನೋಡಿ. ಶನಿ ಮೀನರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಅಸ್ತಂಗತ ಆಗಿದ್ದಾರೆ. ಜುಲೈ 9ನೇ ತಾರೀಕಿನಿಂದ ಅಸ್ತಂಗತ ತ್ಯಾಗ ಮಾಡ್ತಾ ಇದ್ದಾರೆ. ಅಂದರೆ ಗುಡ ಬರ್ತಾ ಇದೆ ಮತ್ತೆ ವೃಷಭ ರಾಶಿಯವರಿಗೆ ಅಂತ ಅರ್ಥ. ನೆಕ್ಸ್ಟು ಶುಕ್ರ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜ ಸಿಂಹರಾಶಿಯಲ್ಲಿ ಸಂಚಾರ ಜುಲೈ 27ನೇ ತಾರೀಕಿನ ನಂತರ ಕನ್ಯಾ ರಾಶಿಗೆ ಬರ್ತಾ ಇದ್ದಾರೆ. ಇನ್ನು ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಬುಧನು ಕೂಡ ವಕ್ರಿಯಾಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ. ಜುಲೈ 2ನೇ ವಾರದಿಂದ ಅವರು ಕೂಡ ವಕ್ರಿ ಆಗ್ತಿದ್ದಾರೆ. ಇನ್ನು ಸೂರ್ಯ ಜುಲೈ 15ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಗ್ರಹ ಸಂಚಾರ ಇದೆ, ಈ ಗ್ರಹ ಸಂಚಾರ ರೀತ್ಯ ಪ್ರಾಪಂಚಿಕವಾಗಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಯಾಕೆಂದರೆ ರಾಹು ಮತ್ತು ಕೇತುವಿನ ಮಧ್ಯನೇ ಎಲ್ಲ ಗ್ರಹಗಳು ಇರ್ತಕ್ಕದ್ದು. ಕುಜನ ದೃಷ್ಟಿ ರಾಹುವಿನ ಮೇಲೆ ಮತ್ತು ಕುಜನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಸ್ವಲ್ಪ ಪ್ರಾಪಂಚಿಕ ವಿಷಯದಲ್ಲಿ ಸ್ವಲ್ಪ ಅವಘಡಗಳು ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳು ಫಲಾಫಲ ನೋಡೋದೇ ಆದರೆ, ಈ ತಿಂಗಳಿನಲ್ಲಿ ಶುಕ್ರ ಒಳ್ಳೆ ಫಲಿತಾಂಶ ನೀಡ್ತಾ ಇದ್ದಾರೆ, ಗುರು ಒಳ್ಳೆ ಫಲಿತಾಂಶ ನೀಡ್ತಾ ಇದ್ದಾರೆ. ಜುಲೈ 15ನೇ ತಾರೀಕಿನ ನಂತರ ಏನು ದ್ವಿತೀಯ ಭಾವದಲ್ಲಿರ್ತಕ್ಕಂತಹ ಸೂರ್ಯ ತೃತೀಯ ಭಾವಕ್ಕೆ ಬರ್ತಾರೆ. ಅಂದರೆ ಜುಲೈ 2ನೇ ವಾರದ ನಂತರ ಸೂರ್ಯ ಒಳ್ಳೆ ಫಲಿತಾಂಶವನ್ನು ನೀಡ್ತಾ ಇದ್ದಾರೆ. ಇನ್ನು ಶನಿ ಕೂಡ ಒಳ್ಳೆ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚತುರ್ಥ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಕುಜ ಕೇತು ಇರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇದು ಏನಾಗುತ್ತೆ, ಭೂಮಿ, ಸೈಟು, ಮನೆ, ತಾಯಿ, ಕಂಫರ್ಟ್, ಮಾನಸಿಕವಾಗಿ ಸುಖ ಅನುಭವಿಸ್ತಿದೀವಾ ಇಲ್ವಾ, ಈ ಶಾರೀರಿಕ ಸುಖ ಇದೆಯಾ ಇಲ್ವಾ, ಇದನ್ನೆಲ್ಲನೂ ಕೂಡ ನಾವು 4ನೇ ಮನೆಯಿಂದ ನೋಡ್ತೀವಿ. ಮತ್ತು 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನ ತನಕ ವಿದ್ಯಾರ್ಥಿಗಳು ಏನಿರ್ತಾರೆ, ಅವರ ಜೀವನದ ಸ್ಥಿತಿ ಹೇಗಿರುತ್ತೆ, ಅವರು ತಾಯಿಯ ಜೊತೆ ಯಾವ ಥರ ಇರ್ತಾರೆ, ಇದನ್ನೆಲ್ಲನೂ ಕೂಡ ನಾವು ಚತುರ್ಥ ಭಾವದಿಂದ ನೋಡ್ತೀವಿ. ಅಂತಹ ಚತುರ್ಥ ಭಾವದಲ್ಲಿ ಕೇತು ಮತ್ತು ಕುಜ ಗ್ರಹ ಬಂದಿರೋದ್ರಿಂದ ನೋಡಿ, ಮನೆಯಲ್ಲಿ ಏನಾದರೂ ಒಂದು ಅಸಂತೋಷ, ಮಾನಸಿಕವಾಗಿ ಅಸಂತೋಷ, ಮನೆಯಲ್ಲಿ ಅಂದರೆ ಮನಸ್ಸಿನಲ್ಲಿ ಏನೋ ಒಂಥರ ದುಃಖ ಆಗ್ತಾ ಇರುತ್ತೆ. ಈ ಕಡೆ ಚತುರ್ಥ ಸ್ಥಾನ ಅಂದರೆ ಕುಟುಂಬ ಅಥವಾ ಮನೆಗೆ ಸಂಬಂಧಪಡ್ತಕ್ಕಂತಹ ವಿಚಾರ ಅಂದರೆ ಡೊಮ್ಯಾಸ್ಟಿಕ್ ಲೈಫಲ್ಲಿ, ಮತ್ತು ಕುಜನ ದೃಷ್ಟಿ ದಶಮ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹುವಿನ ಮೇಲೆ ಇರ್ತಕ್ಕಂಥದ್ದು. ದಶಮ ಸ್ಥಾನ ಅಂದರೆ ವೃತ್ತಿ, ವ್ಯಾಪಾರ, ನಾವು ವೃತ್ತಿಯಲ್ಲಿ ಸಕ್ಸಸ್ ಆಗ್ತಿದ್ವಾ ಇಲ್ವಾ, ಅದನ್ನೆಲ್ಲನೂ ಕೂಡ ದಶಮ ಸ್ಥಾನದಲ್ಲಿ ನೋಡ್ತೀವಿ. ಈ ದಶಮಾಧಿಪತಿಯಲ್ಲಿದ್ದಾರೆ, ಲಾಭಸ್ಥಾನದಲ್ಲಿ ಇದ್ದಾರೆ, ಆದರೆ ಅವರು ವಕ್ರಿ ಆಗ್ತಾ ಇದ್ದಾರೆ. ನೋಡಿ, ಈ ಕಡೆ ಡೊಮ್ಯಾಸ್ಟಿಕ್ ಲೈಫಲ್ಲೂ ಕೂಡ, ಈ ಕಡೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಕ್ಕಂತಹ ಸಮಯ ಇದಾಗಿರುತ್ತೆ. ಮತ್ತು ವಾಹನ, 4ನೇ ಮನೆ ಅಂದರೆ ವಾಹನ ನೋಡ್ತೀವಿ. ವಾಹನ ವಿಚಾರದಲ್ಲಿ ಸ್ವಲ್ಪ ಅಸೌಕರ್ಯ, ಅಂದರೆ ವಾಹನ ನೀವೆಲ್ಲಾದರೂ ಹೋಗ್ತಾ ಇರ್ತೀರಾ, ಪ್ರಯಾಣ ಮಾಡಬೇಕಾದ್ರೆ ಸಡನ್ನಾಗಿ ಕೈ ಕೊಟ್ಬಿಡುತ್ತೆ, ರಿಪೇರಿಗೆ ಬಂದುಬಿಡುತ್ತೆ, ಅಥವಾ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಈ ಸಮಯದಲ್ಲಿ ಜಾಸ್ತಿ ಸರ್ಪಗಳು ಕಾಣಿಸ್ಕೊಳ್ಳೋದು ನಿಮಗೆ ಈ ಥರ ಸ್ವಲ್ಪ ಆಗ್ತಾ ಇರುತ್ತೆ ಅಂತಲೇ ಅರ್ಥ. ಚತುರ್ಥ ಸ್ಥಾನ ಸರಿ ಇಲ್ಲ, ಭೂಮಿ ಕೊಂಡ್ಕೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು, ಇದನ್ನೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಇನ್ನು ಜನ್ಮರಾಶಿಯಲ್ಲಿ ಶುಕ್ರ ಇರೋದು ಸಪ್ತಮ ಭಾವನ ನೋಡ್ತಾ ಇರೋದಕ್ಕೆ, ಮತ್ತು ಸಪ್ತಮಾಧಿಪತಿ ಕುಜ ಈಗಾಗಲೇ ಇಲ್ಲಿರೋದಕ್ಕೆ ಗಂಡ ಹೆಂಡತಿಯರ ಮಧ್ಯೆ ಎಲ್ಲೋ ಒಂದು ಕಡೆ ನೋಡಿ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಾದರೆ ಅವರ ಗಂಡನಿಂದ ಸ್ವಲ್ಪ ಮಾನಸಿಕವಾಗಿ ಪ್ರಶಾಂತತೆ ಕಳ್ಕೊತಾರೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪುರುಷರಾದರೆ ಹೆಂಡತಿಯಿಂದ ಸ್ವಲ್ಪ ಮಾನಸಿಕ ಪ್ರಶಾಂತತೆ ಕಳ್ಕೊಂತಾರೆ. ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಜಾಸ್ತಿ ಈ ಒಂದು ಸಮಯದಲ್ಲಿ ಕೋಪಿಷ್ಠರಾಗ್ತಾ ಇರ್ತಾರೆ. ಮನೆಯಲ್ಲಿ ಸುಮ್ಮನೆ ಜಗಳ ಮಾಡೋದು, ನಿಮಗೆ ಮನಸ್ಸು ಕೆಡಿಸ್ತಾ ಇರ್ತದೆ, ಅಂದರೆ ಕೆಟ್ಟೋಗ್ತಕ್ಕಂಥದ್ದು. ಅವ್ರು ಜಗಳ ಆಡೋದ್ರಿಂದ ನೀವು ಮನೆಗೆ ಯಾಕಾದರೂ ಬರ್ತೀನೋ ಅನ್ನೋ ಥರ ಆಗ್ತಾ ಇರುತ್ತೆ. ನೋಡಿ, ನೀವು ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀರ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ 2025ನೇ ಇಸ್ವಿ ಸಾಕಷ್ಟು ಬಂಪರ್ ಆಫರ್ ಅಥವಾ ಏನೋ ನೀವು ನೋಡಿರ್ತೀರ. ಇಲ್ಲಿ ಏನಾಗುತ್ತೆ, ಶನಿ ಲಾಭಸ್ಥಾನಕ್ಕೆ ಬಂದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದಶಾಭುಕ್ತಿ ಯಾವುದು ಅಂತ ನೋಡ್ಕೋಬೇಕು. ದಶಾಭುಕ್ತಿ ಯಾವುದು ಅಂತ ನೋಡಿಕೊಂಡ್ರೆ ಈಸಿಯಾಗಿ ನಿಮಗೆ ಫಲಿತಾಂಶ ಸಿಗ್ತಾ ಹೋಗುತ್ತೆ. ನೋಡಿ, ನಿಮಗೆ ಶನಿ ಮಹಾದಶ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಮಹಾದಶ ಏನಾದರೂ ನಡೀತಾ ಇದ್ದು, ಈ ಜಾಗದಲ್ಲಿ ನಿಮ್ಮ ಏನು ಮೀನರಾಶಿಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಕವರ್ಗ ಬಿಂದುಗಳೇನಾದರೂ ಒಂದು 4, 5, 6 ಈ ಥರ ಏನಾದರೂ ಕೊಟ್ಟಿದ್ದಿದ್ರೆ ನಿಮಗೆ ಇವಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಅರ್ಥ ಆಗ್ತಿದೆಯಲ್ವಾ. ಅಥವಾ ಬೇರೆ ಗ್ರಹ ದಶನ ಏನಾದರೂ ನಡೀತಾ ಇದೆಯಾ ನೋಡಿ, ಕುಜ ಮಹಾದಶ ಏನಾದರೂ ನಡೀತಾ ಇದ್ದರೆ ಈ ಟೈಮ್ ಸೇರೋದಿಲ್ಲ, ಕೇತು ಮಹಾದಶ ನಡೀತಾ ಇದ್ದರೆ ಈ ಟೈಮ್ ಸರಿ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಯಾವ ದಶ ನಡೀತಾ ಇದೆ, ಗೋಚಾರದಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ.
ನೋಡಿ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಲಕ್ಷಾನುಗಟ್ಟಲೆ ಇರ್ತಾರೆ. ಲಾಭ ಸ್ಥಾನದಲ್ಲಿ ಶನಿ ಬಂದ ತಕ್ಷಣ ಎಲ್ಲ ಒಳ್ಳೇದಾಗುತ್ತಾ? ಖಂಡಿತ ಇಲ್ಲ. ದಶಾಭುಕ್ತಿ ಮೇಯ್ನ್. ದಶಾಭುಕ್ತಿ ಏನಾದರೂ ಶನಿ ಮಹಾದಶ ಅಥವಾ ಶನಿ ಭುಕ್ತಿ ನಡೀತಾ ಇದ್ರೆ ಖಂಡಿತ ಅವರಿಗೆ ಶನಿಯಿಂದ ಒಳ್ಳೆ ಫಲಿತಾಂಶ ಸಿಗ್ತಾ ಹೋಗುತ್ತೆ. ನಾನು ಇದನ್ನು ಒಂದು ಹಿಂಟ್ ಥರ ಕೊಟ್ಟಿದ್ದು, ಯಾಕೆಂದರೆ ನಿಮಗೆ ಅರ್ಥ ಆಗಬೇಕು. ಯಾಕೆಂದರೆ ನೀವು ಆಗಲೇ ವೃಷಭ ರಾಶಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಶನಿ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು, ನಮಗಾಗಲೇ ಏನು ಇನ್ನೂ ಒಳ್ಳೇದಾಗ್ತಿಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇರ್ತೀರ. ಸೊ ಅದಕ್ಕೋಸ್ಕರ ಇದನ್ನು ಹೇಳಿದೆ. ಇನ್ನು ದ್ವಿತೀಯ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾವನೆ ನಡೀತಾ ಇರುತ್ತೆ. ಇಷ್ಟು ದಿನ ಅಸ್ತಂಗತ ಆಗಿದ್ದರು. ಜುಲೈ 9ನೇ ತಾರೀಕಿನ ನಂತರ ಅವರು ಅಸ್ತಂಗತ ತ್ಯಾಗ ಮಾಡ್ತಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳೊಳಗಡೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ, ಗುರುಬಲ ಇರೋದ್ರಿಂದ ಮದುವೆ ಶುಭ ಕಾರ್ಯಗಳು ನಡೀತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಳ್ಳೆಯ ತಿಂಡಿ ತಿನ್ನೋದಕ್ಕೆ ಆಸೆ ಪಡ್ತೀರಾ. ಈ ಜುಲೈ 15ನೇ ತಾರೀಕಿನ ತನಕ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಅದಾದ ನಂತರ ಸ್ವಲ್ಪ ಖರ್ಚುಗಳು ಕಡಿಮೆ ಆಗುತ್ತೆ. ಇನ್ಕಮ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಯಾರಾದರೂ ಪ್ರಮೋಷನ್ಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ, ಯಾಕೆಂದರೆ ಶನಿ ವಕ್ರಿ ಆಗ್ತಿದ್ದಾರೆ. ಜುಲೈ 13ನೇ ತಾರೀಕಿನಿಂದ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನೀವು ಪ್ರಮೋಷನ್ ಏನಾದರೂ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಇನ್ನೂ ಮತ್ತಷ್ಟು ವಿಳಂಬ ಆಗ್ತಾ ಹೋಗುತ್ತೆ. ಯಾಕೆಂದರೆ ಶನಿ ವಕ್ರಿ ಆಗಿರೋದ್ರಿಂದ ಮತ್ತಷ್ಟು ವಿಳಂಬ ಆಗ್ತಾ ಹೋಗುತ್ತೆ. ಶನಿಯ ನೇರ ದೃಷ್ಟಿ, ವಕ್ರಿ ಶನಿಯ ನೇರ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಸಂತಾನದ ಬಗ್ಗೆ ಏನೋ ಒಂದು ತಿಳಿಯದ ಒಂದು ನೋವು ಹೆಚ್ಚಾಗ್ತಕ್ಕಂಥದ್ದು, ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ. ಮತ್ತು ಈ ಸಮಯದಲ್ಲಿ ನೀವು ತುಂಬ ಜಾಗ್ರತೆಯಾಗಿರಬೇಕು. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ, ಶೇರ್ ಮಾರ್ಕೆಟು ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಆಮೇಲೆ ಪ್ರೇಮಿಗಳು, ಪಂಚಮಸ್ಥಾನ ಅಂದರೆ ಪ್ರೇಮ, ನಮ್ಮ ಬುದ್ಧಿ ಕೌಶಲ್ಯ ಯಾವ ಥರ ಇದನ್ನೆಲ್ಲ ನೋಡುತ್ತೆ. ಈ ಶನಿಯ ದೃಷ್ಟಿ, ವಕ್ರಿ ಶನಿಯ ದೃಷ್ಟಿ ಪಂಚಮಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಪ್ರೇಮಿಗಳಿಗೆ ಸ್ವಲ್ಪ ಅಸೌಕರ್ಯ, ಅಸಂತೋಷ, ಮನೇಲಿ ನಿಮ್ಮ ಮದುವೆಗೆ ಮನೇಲಿ ಒಪ್ಕೊಳ್ಳೋದಕ್ಕೆ ಅವ್ರಲ್ಲಿ ಇಲ್ಲಿ ಅಡ್ಡುಪಡಿಸ್ತಾರೆ, ಮನೇಲಿ ಒಪ್ಕೊಳ್ಳೋದಿಲ್ಲ. ಇದರಿಂದ ಸ್ವಲ್ಪ ನೋವು, ಇದೆಲ್ಲ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ವಕ್ರಿ ಶನಿಯ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಇರೋದ್ರಿಂದ ಜಾಗ್ರತೆಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಟ್ರೇಡಿಂಗ್ ಬಿಸ್ನೆಸ್ಸು, ನೆಕ್ಸ್ಟ್ ಆಮೇಲೆ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಬೇಕು, ಅಥವಾ ಸಾಲ ಯಾರಿಗಾದ್ರೂ ಕೊಡ್ತಾ ಇದ್ದೀರಾ ನೋಡ್ಕೊಂಡ್ಬಿಟ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿ. ದೊಡ್ಡ ಕಾಂಟ್ರಾಕ್ಟರ್ಸು, ಬಿಲ್ಡರ್ಸ್ಗೆ ಸ್ವಲ್ಪ ಬರ್ತಕ್ಕಂತಹ ಲಾಭದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಹೋಗುತ್ತೆ. ಅದರ ವಿಳಂಬ ಬರುತ್ತೆ, ಹಣ ಬರುತ್ತೆ, ಆದರೆ ವಿಳಂಬ ಆಗುತ್ತೆ ಸ್ವಲ್ಪ. ಇದ್ರ ಕಡೆ ಶನಿ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ, ದಶಾಭಕ್ತಿ ನೋಡ್ಕೊಳ್ಳಿ. ಬುಧ ತೃತೀಯ ಸ್ಥಾನದಲ್ಲಿ ವಕ್ರಿ ಆಗ್ತಾ ಇರೋದ್ರಿಂದ ನೆರೆ ಹೊರೆಯವರ ಜೊತೆ ಸಂಬಂಧ ಬಾಂಧವ್ಯಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಾಗಿರಿ. ಸ್ವಲ್ಪ ಅಂದರೆ ಈ ಶನಿ ವಕ್ರಿ ಆಗ್ತಾ ಇರೋದು ಮತ್ತು ಕುಜ ಇಲ್ಲಿಗೆ ಬರೋ ತನಕನೂ ಸ್ವಲ್ಪ ನಿಮಗೆ ಸ್ವಲ್ಪ ತೊಂದರೆಗಳಿರುತ್ತೆ. ದಶಾಭುಕ್ತಿ ನೋಡ್ಕೊಳ್ಳಿ. ದಶಾಭುಕ್ತಿ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ಮತ್ತು ಗೋಚಾರದಲ್ಲಿ ಆ ದಶಾಭುಕ್ತಿ, ನಿಮ್ಮ ಜನ್ಮಜಾತಕದಲ್ಲಿ ದಶಾನಾಥ ಯಾರು, ಕುಜ ದಶ ನಡೀತಾ ಇದೆಯಾ, ಕೇತು ಭುಕ್ತಿ ನಡೀತಾ ಇದೆಯಾ, ಈ ಸಮಯದಲ್ಲಿ ಕುಜ ಕೇತಲ್ಲಿದ್ದಾರೆ, 4ನೇ ಮನೇಲಿದ್ದಾರೆ, ನಿಮ್ಮ ರಾಶಿಯಿಂದ ತೊಂದರೆ ಅನುಭವಿಸ್ಲೇಬೇಕು. ಇವಾಗ ಅದೇ ಶನಿ ಮಹಾದಶ ನಡೀತಾ ಇದ್ದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ಕುಜ ಕೇತು ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರದ ದಿನ 108 ಪ್ರದಕ್ಷಿಣೆ ಮಾಡಿ. 108 ಕೆಂಪು ಹೂಗಳನ್ನು ತಗೊಳ್ಳಿ. ಒಂದೊಂದು ಪ್ರದಕ್ಷಿಣೆ ಮಾಡಬೇಕಾದ್ರೂ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ಹೇಳ್ತಾ ಒಂದು ಪ್ರದಕ್ಷಿಣೆ, ಒಂದೊಂದು ಕೆಂಪು ಹೂವು ತೊಗೊಂಡ್ಬಿಟ್ಟು ದೇವಸ್ಥಾನದ ಬಾಗಿಲ ಹತ್ರ ಇಟ್ಬಿಟ್ಟು 108 ಪ್ರದಕ್ಷಿಣೆ ಮಾಡಿ. ಈ ಥರ ಸ್ವಲ್ಪ ದಿನ ಮಾಡ್ಕೊತ ಬನ್ನಿ. ಮಂಗಳವಾರ ಸಾಧ್ಯ ಆದರೆ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಿಮಗೆ ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ಮತ್ತೊಂದು ವಿಷಯ, ನಿಮಗೆ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಈ ನಂಬರ್ ಅಂದರೆ 8949515958 ಈ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಟ್ಟರೆ ಸಾಕು. ನೀವು ಪ್ರಾಬ್ಲಮ್ಸ್ ಏನು ಹೇಳ್ಕೋಬಾರ್ದು. ಯಾಕೆಂದರೆ ಜ್ಯೋತಿಷ್ಯ ಹತ್ರ ನೀವು ಜ್ಯೋತಿಷ್ಯ ಹತ್ರ ಹೋದಾಗ ಆ ಪ್ರಾಬ್ಲಮ್ನ ಹೇಳ್ಕೊಂಡ್ರೆ ಅಲ್ಲಿ ಜ್ಯೋತಿಷ್ಯ ಹತ್ರ ಹೋಗೋಂಥ ಅವಶ್ಯಕತೆ ಇರೋದಿಲ್ಲ. ಅವರು ಯಾವ ಪ್ರಾಬ್ಲಮ್ ಆಗ್ತಾ ಇದೆ, ಈ ಥರ ಪರಿಹಾರ ನೀವು ಕಷ್ಟಪಟ್ಬಿಟ್ಟು ಮಾಡ್ಕೊತ ಹೋಗಿ, ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗಿ, ಅಥವಾ ಈ ಥರ ನೀವು ದಾನ ಮಾಡಿ, ಅಥವಾ ಏನೋ ಒಂದು ಅಲ್ಲಿ ಏನು ನಿಮಗೆ ಡಿಫೆಕ್ಟ್ ಅನ್ನೋದಿರುತ್ತೋ ಅದ್ರ ತಕ್ಕಂಥ ಪರಿಹಾರ ಕೊಡಬೇಕು ಅವರು. ಸೊ ಇದು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.